ಕುರಿತು ಅರಿವು ಮೂಡಿಸಲಿಕ್ಕೆ ಸಮಾಜದಲ್ಲಿ ಈ ಒಂದು ಜಾಥಾನ ಹಮ್ಮಿಕೊಂಡಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಮಕ್ಕಳೆಲ್ಲ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಬಟ್ ನಾನೊಂದು 2 ವಿಷಯಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಾಗುತ್ತೆ, ನಮ್ಮ ಒಂದು ಅಡೋಲೆಸೆಂಟ್ ಏಜ್ ಗ್ರೂಪ್ ಅಂತ ಏನು ನಾವು ಕರಿತೀವಿ, ಇದು 14-15 ವರ್ಷ ಆದ್ಮೇಲೆ ಸೊ ನಾವು ಕ್ರಮೇಣ ಈಗಂತೂ ಮ್ಯಾಚುರಿಟಿ ಲೆವೆಲ್ ಇನ್ನೂ ತುಂಬಾ ಅಂದ್ರೆ ಇನ್ನೂ ಬಹಳ 14-13 ವರ್ಷಕ್ಕೆ ಮಕ್ಕಳಿಗೆ ಒಂದು ಮ್ಯಾಚುರಿಟಿ ಲೆವೆಲ್ ಬರ್ತಾ ಇದೆ. ಯಾಕಂದ್ರೆ ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ. ಇದರಿಂದ ನಮ್ಮ ನಾಲೆಜ್ ಬಹಳ ಬೇಗ ನಮ್ಗೆ ಗೇನ್ ಆಗುತ್ತೆ. ಬಟ್ ಈ ನಾಲೆಜ್ ಗೇನ್ ಆಗ್ಬೇಕಾದ್ರೆ ಅಲ್ಲಿ ಕೆಲವು ಜನ ನಾವು ಏನ್ ಮಾಡ್ತೀವಿ, ಈ ನೆಗೆಟಿವ್ ಥಿಂಗ್ಸ್ ಇರ್ತಾವಲ್ಲ, ಈ ನಕಾರಾತ್ಮಕ ಏನು ಮೆಸೇಜ್ಗಳಿರ್ತಾವ ಅವುಗಳನ್ನ ನಾವು ಬಹಳ ಬೇಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ 15-16 ವರ್ಷ ಅಥವಾ 9-10 ಇರ್ತಾರ. ಈಗ ಯಾರೋ ಇನ್ನೂ ಅಲ್ಲಿ ಏನಾದ್ರು ಒಂದು ಹುಡುಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನ ಜೊತೆ ಇರ್ತಕ್ಕಂಥ ಏನೋ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಸೊ ಅವರು ಕ್ರಮೇಣ ಅವನಿಗೆ ಬಿಡಿಸೋದು ಬಿಟ್ಟು ಅಂದ್ರೆ ಬೇರೆಯವರು ಕೂಡ ಅಂದ್ರೆ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಏನಾಗುತ್ತೆ, ಒಂದು ತಿನ್ನೋ ಅಂತೇಳಿ ಒಂದು ದಿವಸ ಒಂದು ತಿಂತಾನೆ, ನೆಕ್ಸ್ಟ್ ಡೇ ಹಂಗೆ ಬರ್ತಾ ಬರ್ತಾ ಕ್ರಮೇಣ 2 ಪ್ಯಾಕೆಟ್, ಆಮೇಲೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ದಿನ ಒಂದು 5-10 ಪ್ಯಾಕೆಟ್ ಹಂಗೆ ಹೋಗ್ತಾ ಹೋಗ್ತಾ ಒಂದ್ ದಿವಸಕ್ಕೆ 50-60 ಪ್ಯಾಕೆಟ್ಗಳನ್ನು ಕೂಡ ಗುಟ್ಕಾ ತಿನ್ನೋದನ್ನು ನಾವು ನೋಡಿದ್ದೀವಿ. ಸಿಗರೇಟ್ ಸೇದೋದನ್ನು 2 ಪ್ಯಾಕೆಟ್ ತಿನ್ನೋದನ್ನು ನೋಡಿದ್ದೀವಿ. ಸೊ ಏನಾಗುತ್ತೆ, ಈ ಎಲ್ಲ ಹವ್ಯಾಸಗಳನ್ನು ನಾವು ಅಳವಡಿಸ್ಕೊಂಡಾಗ ಅವರಿಗೆ ಆ ಸಮಯದಲ್ಲಿ ಅದೊಂಥರ ಏನೋ ಥ್ರಿಲ್ ಅಥವಾ ಎಂಜಾಯ್ಮೆಂಟ್ ಅನ್ಸುತ್ತೆ. ಅದೇ ತರ ಆಲ್ಕೋಹಾಲ್ ಕನ್ಸಂಪ್ಷನ್ ಆ ಮೂಮೆಂಟ್ ಅಲ್ಲಿ ಇರುತ್ತೆ. ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಅವನು ಅದಕ್ಕೆ ಅಡಿಕ್ಷನ್ ಆಗುತ್ತೆ, ಅವನಿಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ನಮ್ಮ ಇಲಾಖೆ ವತಿಯಿಂದ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಏನ್ ಕರಿತೀವಿ ನಾವು, ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತವೆ. ಸೊ ಈಗ ನಮ್ಮ ಪ್ರಧಾನಮಂತ್ರಿಯವರು ನಶೆ ಮುಕ್ತ ಭಾರತ ಅನ್ನ ಮಾಡೋಣ ಅಂತ ಹೇಳಿ ಪಠವನ್ನು ತೊಟ್ಟು ಇದಕ್ಕಾಗಿ ಸಾಕಷ್ಟು ಹೆಲ್ಪ್ಲೈನ್ ನಂಬರ್ಸ್ ಇದಾವ. 14416 ಒಂದು ಹೆಲ್ಪ್ಲೈನ್ ನಂಬರ್ ಇದೆ. ಅಂದ್ರೆ ಎಷ್ಟೋ ಜನಕ್ಕೆ ಬಿಡಬೇಕಂತ ಅನಿಸ್ತಾ ಇರುತ್ತೆ, ಬಟ್ ಆ ಸರ್ಕಲ್ ನಾವು ಹೊರಗಡೆ ಬರಕ್ ಆಗಲ್ಲ. ಸೊ ಹೀಗಾಗಿ ಅವನು ಬಿಡ್ಬೇಕಂತಂದ್ರೆ ಆ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಕೌನ್ಸಿಲರ್ಸ್ ಫೋನ್ ಮುಖಾಂತರ ನಿಮ್ಗೆ ಬಿಡ್ಲಿಕ್ಕೆ ಅವರು ಏನ್ ಮಾಡಬೇಕು ಅನ್ನೋದು ಎಲ್ಲಾನು ಹೇಳ್ಕೊಡ್ತಾರೆ.